ನಾನು ನಿಮ್ಮ ತರನೇ ಸರ್ ಕಲ್ತವಳೆ 2014 ಒಂದು ವರ್ಷ ನಾನು ಸರ್ ಟ್ಯೂಷನ್ ಅಂತ ಬಂದಿದ್ದೆ. ಬಟ್ ಅವ್ರು ಕೊಟ್ಟಿದ್ದು ಬುದ್ಧಿ ಜ್ಞಾನ ನನ್ ಲೈಫ್ ಲಾಂಗ್ ಅದನ್ನ ಅಳವಡಿಸ್ಕೊಂಡು ಹೋಗ್ಬೇಕು. ಆ ತರ ಪಾಠ ಕಲಿಸಿದಾರ. ತಂದೆ ತಾಯಿ ನನಗ್ ಜೀವ ಕೊಟ್ಟಾರ. ಬಟ್ ನನ್ ದಾರಿ ಉದ್ದಕ್ಕೂ ಏನೋ ಒಂದ್ ಸಾಧನೆ ಮಾಡ್ಬೇಕು, ನನಗ್ ಹೊಟ್ಟಿ ಕಿಚ್ಚು ಹುಟ್ಟಿಸ್ತವ್ರು ಸರ್ ಮ್ಯಾಮ್. ಯಾಕಂದ್ರ ನಿಮ್ಗೆಲ್ಲಾ ಗೊತ್ತಿಲ್ಲ ನನ್ ಸ್ಟೋರಿ, ಇವ್ರಿಗೆಲ್ಲ ಬಾಳ ಗೊತ್ತೈತಿ. ಬಟ್ ಆ ತರ ಒಂದ್ ಕ್ರಿಟಿಕಲ್ ಸಿಚುವೇಶನ್ ದಿಂದ ಇಷ್ಟ ಎತ್ತರ ಮಟ್ಟಕ್ಕೆ ಬೆಳಿಬೇಕಂದ್ರ ಬೀಜ ಬಾಳ ಮೇನ್ ಆಗತ್ತ. ಬೀಜಕ್ಕೆ ಹೆಂಗ್ ನಾವು ಪೌಷ್ಟಿಕಾಂಶ ಕೊಡ್ತೇವಿ, ಆಮೇಲೆ ಅದ್ ಬೆಳಿತೈತಿ. ನಾವ್ ಬೀಜನ ಹಾಕ್ಲಿಲ್ಲ, ಪೌಷ್ಟಿಕಾಂಶ ಏನು ಗೊಬ್ಬರ ಅದೇನು ಹಾಕ್ಲಿಲ್ಲ ಅಂದ್ರೆ ಹೆಂಗ್ ಬೆಳಿತದ ಗಿಡ ಅಲ್ಲೋ. ಇವೆಲ್ಲಾ ನೀವು ಸಣ್ಣ ಮಕ್ಳದಿರಿ, ಈಗ ಅವ್ರ ಏನ್ ಕೊಡಾತಾರ ನಿಮ್ಗ, ಜ್ಞಾನ ಆಗ್ಲಿ ಬುದ್ಧಿ ಆಗ್ಲಿ ಏನೇನು ಕಲ್ಸಾತಾರಲ್ಲ ಸ್ಕೂಲ್ ಒಳಗ, ಅದ್ ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಇದು ಬೇಸ್ ನಿಮ್ಗ ಮುಂದ್ ಜೀವನದಾದ್ಯಂತ ನಿಮ್ಗೊಂದು ತಗೊಂಡ್ ಹೋಗ್ತೈತಿ. ನಿಮ್ಗ ನೀವ್ ಏನ್ ಮಾಡ್ಬೇಕಂತೀರಿ ಏನಿಲ್ಲ ಪ್ರತಿಯೊಂದನ್ನು ಇವಾಗಿಂದ ಗಟ್ಟಿ ಹಾಕೊಂತ ಹೋಗ್ಬೇಕು ನೀವು. ಸೊ ಅದನ್ನ ನಮ್ ಜವಳಿ ಸರ್ ಆಗ್ಲಿ ಮತ್ ಮ್ಯಾಮ್ ಆಗ್ಲಿ ನಮ್ಗ ಮಾಡಾತಾರ, ನಿಮ್ಗೂ ಮಾಡಿರ್ತಾರ. ಸೊ ನನ್ ಬಾಳ ಬಾಳ ಋಣ ಆಯ್ತು ನನಗ್ ಸರ್ ಮ್ಯಾಲ. ಇಷ್ಟ್ರ ಮಟ್ಟಿಗೆ ಇಲ್ಲಿ ನಿಂತ್ಕೊಂಡ್ ಮಾತಾಡೋದಕ್ಕಾಗ್ಲಿ, ಬೇರೆ ಒಂದ್ ಸ್ಟೇಜ್ ಮೇಲೆಲ್ಲ ಹೋಗಿ ಮಾತಾಡೋದಾಗ್ಲಿ, ಇಷ್ಟೆಲ್ಲಾ ನನ್ಗೊಂದ್ ಹೆಸರು ಗಳಿಸೇನಿ, ಏನೋ ಒಂದ್ ಸಣ್ಣ ಸಾಧನೆ ಮಾಡೇನಿ ಅನ್ನೋದಕ್ಕೆಲ್ಲಾ ನಾನ್ ಪೂರಾ ನನ್ ಕ್ರೆಡಿಟ್ ಮ್ಯಾಮ್ಗ ಸರ್ಗೆ ಕೊಡ್ತೇನಿ. ಯಾಕಂದ್ರ ಅವ್ರ ಇರ್ಲಿಲ್ಲ ಅಂದಿದ್ರ ನಾನ್ ಇರ್ಲಿಲ್ಲ ಅನಿಸ್ತೈತಿ ನನ್ ಸರಿ ನನಗ. ಅಂದ್ರ ಆ ಲೆವೆಲಿಗೆ ಮಾನಸಿಕವಾಗಿ ನಾನು ಕುಗ್ಗಿದ್ದೆ. ಸೊ ಆವಾಗ ನನಗ ಇವ್ರು ಪ್ರೊಟೆಕ್ಟ್ ಮಾಡಿದ ರೀತಿ, ಇವ್ರು ಮಾಡಿದ ಒಂದ್ ಸಹಾಯದಿಂದ ಈ ಲೆವೆಲ್ಗೆ ಬಂದನಂದ್ರ ಅವ್ರ ನನ್ ತಂದೆ ತಾಯಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾರ್ಗ ಹೇಳ್ತಾರ, ಯಾವ್ದೊಂದ್ ನಿಮ್ಗ ಅಭ್ಯಾಸ ಎಲ್ಲಾ ಹೇಳ್ತಾರ, ಏನೇನೆಲ್ಲಾ ಕಲಿಸ್ತಾರ, ಅದನ್ನೆಲ್ಲಾ ಪ್ರತಿಯೊಂದನ್ನು ಫಾಲೋ ಮಾಡ್ರಿ. ನಿಮ್ದ್ ಒಂದ್ ಭವಿಷ್ಯಕ್ಕಂತನ ಇದೆಲ್ಲಾ ಮಾಡಾತಾರ, ಇಷ್ಟೆಲ್ಲಾ ಸಪೋರ್ಟ್ ಮಾಡ್ತಾರ. ಈ ತರದ ಗುರುಗಳು ನಿಮ್ಗೆ ಎಲ್ಲಿ ನೀವು ರೊಕ್ಕ ಕೊಟ್ಟು ಹುಡುಕೊಂತ ಹೋದ್ರು ಸಿಗಂಗಿಲ್ಲ. ಇದೊಂದ್ ಮಾತ್ರ ತಲೆಯೊಳಗ್ ಪ್ರಿಂಟ್ ಇಟ್ಕೋರಿ. ಯಾಕಂದ್ರ ನಾ ಖುದ್ದು ನೋಡೇನಿ. 1 ವರ್ಷ ಬೆಳಗ್ಗೆ 5 ಗಂಟೆ ಕ್ಲಾಸ್ ಯಾರ್ ತಗೋತಾರ? ನೀವ್ ಎಲ್ಲಾದ್ರೂ ಪೂರ ಸರ್ಚ್ ಮಾಡ್ಕೊಂಡ್ ಬರ್ರಿ. 5 ಗಂಟೆ ಕ್ಲಾಸ್ ಯಾರ್ ತಗೋತಾರ? ರಾತ್ರಿ 11-12 ಗಂಟೆ ಮಟ್ಟ ಕ್ಲಾಸ್ ಯಾರ್ ತಗೋತಾರ ಗೊತ್ತಾ? ಬರೀ 12,000 ರೂಪಾಯಕ 1 ವರ್ಷ ನಾವಿದ್ವಿ. ಊಟ, ಇರೋದಕ್ಕ, ನಾಷ್ಟ, ಚಾ ಎಲ್ಲಾ ಕೊಟ್ಟು 12,000 ರೂಪಾಯಿ ಇದ್ವಿ. ಆ 12,000 ರೂಪಾಯಿ ಬೆಲೆ ಅಲ್ಲ. ಈ 12,000 ರೂಪಾಯಿ ಒಂದ್ ದಿನದೊಳಗ್ ಗಳಿಸ್ತೇವೆ ಅಂದ್ರೆ ನಾ ಒಂದ್ ದಿವ್ಸದೊಳಗ ಇದನ್ ಮಾಡಾತನಿ, ಗಳಸಾಕತ್ತೇನಿ. ಬಟ್ ನಾನು ಅದನ್ನ ಅರ್ನ್ ಮಾಡಾತನಿ. ಬಟ್ ನನಗ್ ಅವಾಗ 1 ವರ್ಷದ ಧ್ಯಾನ, 1 ವರ್ಷದ ಇದನ್ನ ಲೈಫ್ ಲಾಂಗ್ ನನಗ ಜರ್ನಿಗ್ ಹೆಲ್ಪ್ ಆಗತೈತಿ. ಸರ್ ಒಂದೊಂದು ಮಾತು, ಒಂದೊಂದ್ ನಾನು ನಿಮ್ ತರನ ಒಂದ್ ಸಣ್ಣ ಹುಡುಗಿ ಇದ್ದೆ. 12ನೇ ಕಾಲೇಜ್ 11ನೇದೊಳಗ ನೂಲಿ ಕಾಲೇಜ್ ಒಳಗ ಇದ್ಕೊಂಡಾಗ ಸರ್ ಒಂದ್ಸಾರಿ ಬಂದಿದ್ರೆ ನಾವು ಅವಾಗ ಫುಲ್ ಅವ್ರ ಸರ್ ಮಾತ್ ಕೇಳಿ ನಾನ್ ನಿಜ ಸರ್ ಕೈ ಒಳಗ್ ಕಲಿಯಬೇಕಾ ಅನ್ನೋದೊಂದು ಹಠ ಪಟ್ಕೊಂಡ್ ಬಂದಿದ್ದೆ. ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಜೀವನ ಇಷ್ಟೆಲ್ಲಾ ಆಗೋದಕ್ ಕಾರಣ ಸರ್ ಮ್ಯಾಮ್. ಇಷ್ಟ ಹೇಳಿ ಇದನ್ ಮಾಡ್ತೀನಿ. ಥ್ಯಾಂಕ್ ಯು.